ನನ್ನ ತಮ್ಮನಿಗೆ ಸರ್ಕಾರಿ ಲೆಕ್ಚರರ್ ಕೆಲಸ ಸಿಕ್ಕಾಗ 40 ವರ್ಷ ನಾನು ಹೆಗಲ ಮೇಲೆ ಹೊತ್ತಿದ್ದ ಈ ಬಸ್ ಟಿಕೆಟ್ ಚೀಲ ಹಗುರಾಯಿತು ಅಂದುಕೊಂಡಿದ್ದೆ. ಆದರೆ ಅದೇ ತಮ್ಮ ಇವತ್ತು ನನ್ನ ಮತ್ತು ನನ್ನ ತಾಯಿ ಇಲ್ಲದ 2 ಹೆಣ್ಣು ಮಕ್ಕಳ ಕೈ ಹಿಡಿದು ನಿಮ್ಮ ಖರ್ಚು ನನಗೆ ಹೊರೆಯಾಗ್ತಿದೆ ಅಂತ ಈ ಸುರಿಯುವ ಮಳೆಯಲ್ಲೇ ಸ್ಟೇಷನ್ ಹೊರಗೆ ತಳ್ಳಿಬಿಡ್ತಾನೆ ಅಂತ ನಾನು ಕನಸಿನಲ್ಲೂ ಅಂದುಕೊಂಡಿರಲಿಲ್ಲ. ಬಸ್ನಲ್ಲಿ ಸಾವಿರಾರು ಜನರಿಗೆ ದಾರಿ ತೋರಿಸಿದ ನನಗೆ ಇವತ್ತು ನನ್ನ ಸ್ವಂತ ಬದುಕಿನ ಪಯಣದಲ್ಲೇ ಟಿಕೆಟ್ ಇಲ್ಲದಂತಾಯ್ತಲ್ಲ. ಜೀವನದಲ್ಲಿ ನಂಬಿಕೆಗಳು ಮುರಿದಾಗ ಸಿಗುವ ನೋವು ದೇಹಕ್ಕೆ ಆಗುವ ಗಾಯಕ್ಕಿಂತಲೂ ಭೀಕರವಾದದ್ದು. ಆನಂದ್ ತಮ್ಮ ಇಡೀ ಜೀವನವನ್ನ ಬಸ್ನಲ್ಲಿ ಟಿಕೆಟ್ ಹರಿಯುತ್ತಲೇ ಕಳೆದಿದ್ದರು. ಬಂದ ಅಲ್ಪ ಸ್ವಲ್ಪ ಸಂಬಳದಲ್ಲೇ ತಮ್ಮ ಸುರೇಶನನ್ನು ಎಂಎವರೆಗೆ ಓದಿಸಿ ಲೆಕ್ಚರರ್ ಮಾಡಿದ್ದರು. ಆದ್ರೆ ಇವತ್ತು ಅಪ್ಪ ತಂಗಿಯ ಮೈಯೆಲ್ಲ ಕಾದ ಕಬ್ಬಿನ ಹಾಲಿನಂತೆ ಕಾಯ್ತಿದ. ಅವಳಿಗೆ ಜ್ವರ ಬರುವಂತಿದ. ಚಿಕ್ಕಪ್ಪ ನಿಜವಾಗ್ಲೂ ನಮ್ಮನ್ನ ಮನೆಯಿಂದ ಆಚೆ ಹಾಕ್ಬಿಟ್ರ ಅಪ್ಪ? ನಾವು ಮಾಡಿದ ತಪ್ಪಾದ್ರೂ ಏನಪ್ಪ? ಹೇಳಪ್ಪ, ಯಾಕೆ ಹೀಗೆ ಸುಮ್ಮನೆ ಇದ್ರಾ? ಶ್ರದ್ಧಾ, ಆ ಪ್ರೀತಿಯ ತಲೆಗೆ ಆ ಶಾಲನ್ನು ಸರಿಯಾಗಿ ಹೊದಿಸಮ್ಮ. ಒಂದು ಮಳೆ ಹನಿ ಕೂಡ ಅವಳ ಮೇಲೆ ಬೀಳಬಾರದು. ನಿಮಗಾಗಿ ನಾನು ಎಂತಹ ಮನೆ ಕಟ್ಟಿಸಬೇಕು ಅಂದುಕೊಂಡಿದ್ದೆ ಗೊತ್ತಾ? ಆದರೆ ಇವತ್ತು ನಿಮ್ಮನ್ನು ಈ ಸ್ಥಿತಿಯಲ್ಲಿ ತಂದಿಟ್ಟವನು ಬೇರೆ ಯಾರೂ ಅಲ್ಲಮ್ಮ. ನಾನು ರಕ್ತ ಬೆವರು ಹರಿಸಿ ಸಾಕಿ ಬೆಳೆಸಿದ ನನ್ನ ಸ್ವಂತ ತಮ್ಮ ಸುರೇಶ. ಸುರೇಶ್, ನನ್ನ ತಮ್ಮ ಕಣೋ ನೀನು. ನಿನ್ನ ಚಿಕ್ಕ ವಯಸ್ಸಿನಲ್ಲಿ ನಿನಗೆ ಕಾಲಿಗೆ ಪೆಟ್ಟಾದಾಗ ನಾನೇ ನಿನ್ನನ್ನು ಬೆನ್ನ ಮೇಲೆ ಹೊತ್ತುಕೊಂಡು 5 ಕಿಲೋಮೀಟರ್ ಆಸ್ಪತ್ರೆಗೆ ಓಡಿದ್ದೆ ಅಲ್ವೋ? ಆತ್ತುಕೊಂಡಿದ್ದ ಬಟ್ಟೆಯಲ್ಲೇ ನಿನ್ನ ಪರೀಕ್ಷೆ ಫೀಸು ಕಟ್ಟಿದ್ದೆ ಅಲ್ವೋ? ಇವತ್ತು ನಿನ್ನ ಮನೆಯ ಹೊರಗಿನ ಈ ಸಣ್ಣ ರೂಮ್ನಲ್ಲಿ ನಮಗೆ ಜಾಗ ಕೊಡು ಸಾಕು. ಏನ್ರಿ ಮಾವ, ಬಂದ ತಕ್ಷಣ ಹಳೆ ಪುರಾಣ ತೆಗ್ದ್ರೆ ಈ ಕಾಲದಲ್ಲಿ ಯಾರ್ ಕರಗ್ತಾರೆ? ನಿಮ್ ತಮ್ಮನಿಗ್ ಬಂದಿರೋದು ಸಣ್ಣ ಸಂಬಳ. ನಮ್ಗೂ 2 ಮಕ್ಳಿದ್ದಾರೆ. ಅವರ ಇಂಗ್ಲಿಷ್ ಮೀಡಿಯಂ ಫೀಸು, ಕಾರಿನ ಕಂತು ಎಲ್ಲ ನಾವೇ ಕಟ್ಬೇಕು. ಈ 2 ಹೆಣ್ಮಕ್ಳನ್ನಿಟ್ಕೊಂಡು ನಾವು ನಾಳೆ ಇವುಗಳಿಗೆ ಮದ್ವೆ ಮಾಡೋಕೆ ಸಾಲ ಮಾಡ್ಬೇಕಾ? ನಮ್ ಕೈಯಲ್ಲಾಗಲ್ಲ. ನೀವು ಹೊರಡಿ ಇಲ್ಲಿಂದ. ಅಮ್ಮ ಸಾವಿತ್ರಿ, ನಾನು ನಿನ್ನನ್ನು ಎಂದೂ ಅತ್ತಿಗೆಯಂತೆ ನೋಡಲಿಲ್ಲ, ಮಗಳಂತೆ ನೋಡಿದೆ. ನನ್ನ ಪಿಂಚಣಿ ಹಣವನ್ನು ಮನೆ ಖರ್ಚಿಗೇ ಕೊಡ್ತಿದ್ದೆ ಅಲ್ವಮ್ಮ? ಅಣ್ಣ, ಸಾಕು ನಿಲ್ಸು ನಿನ್ನ ನಾಟಕ. ನೀನು ನನ್ನ ಓದಿಸಿದ್ದು ಸತ್ಯ. ಆದರೆ ಅದಕ್ಕಾಗಿ ನಾನು ಇಡೀ ಜೀವನ ನಿನಗೆ ಗುಲಾಮನಾಗಿರಬೇಕಾ? ನಂಗಂತೂ ಆಗಲ್ಲ. ನನ್ನ ಸಂಸಾರ, ನನ್ನ ಭವಿಷ್ಯ ನನಗೆ ಮುಖ್ಯ. ನಿನ್ನ ಮಕ್ಕಳ ಜವಾಬ್ದಾರಿ ನೀನು ತಗೋ. ನನಗೂ ನಿನಗೂ ಇನ್ಮೇಲೆ ಯಾವುದೇ ಸಂಬಂಧವಿಲ್ಲ. ಹೊರಟು ಹೋಗು ನನ್ನ ಮನೆಯಿಂದ. ಚಿಕ್ಕಪ್ಪ, ನನ್ನ ತಂದೆಗೆ ಹೀಗೆ ಅಪಮಾನ ಮಾಡಬೇಡಿ. ನೀವು ಓದಿ ಈ ಮಟ್ಟಕ್ಕೆ ಬರಲು ನನ್ನ ತಂದೆ ತಮ್ಮ ಎಷ್ಟೋ ರಾತ್ರಿಗಳ ಊಟವನ್ನ ತ್ಯಾಗ ಮಾಡಿದ್ದಾರೆ. ಈ ಮನೆ, ಈ ಕಾರು, ಎಲ್ಲದರಲ್ಲೂ ನನ್ನ ತಂದೆಯ ಬೆವರಿನ ಹನಿ ಇದೆ. ಓಹೋ, ದೊಡ್ಡ ಮಾತುಗಳನ್ನ ಮಾತಾಡ್ಬೇಡ ಹುಡುಗಿ. ನಿಮ್ಮಪ್ಪ ಕೊಟ್ಟಿದ್ದು ಭಿಕ್ಷೆ. ನಡೀರಿ ಹೊರಗೆ. ಏ, ಯಾರಪ್ಪ ನೀವು? ರಾತ್ರಿಯೆಲ್ಲ ಇಲ್ಲೇ ಮಲ್ಗೋಕೆ ಇದು ಉಚಿತ ಛತ್ರ ಅಂದ್ಕೊಂಡಿದ್ದೀರಾ? ಹೊರಡಿ ಹೊರಡಿ. ಮಕ್ಕಳು ಯಾರಿದ್ರು ಹೊರಗೋಗಿ. ಸರ್, ನನ್ನ ಬಳಿ ಹಣವಿಲ್ಲ, ಇರಲು ಜಾಗವಿಲ್ಲ. ಈ ಮಕ್ಕಳು ಹೆಣ್ಣು ಮಕ್ಕಳು. ಈ ಮಳೆಯಲ್ಲಿ ಎಲ್ಲಿಗೆ ಹೋಗಲಿ ಸರ್? ಸ್ವಲ್ಪ ಜಾಗ ಕೊಡಿ, ಬೆಳಿಗ್ಗೆ ಹೊರಟು ಹೋಗ್ತೇವೆ. ನೋಡಯ್ಯ, ನಮಗೂ ರೂಲ್ಸ್ ಇರುತ್ತೆ. ನೈಟ್ ಪ್ಯಾಸೆಂಜರ್ಸ್ ಹೊರತುಪಡಿಸಿ ಯಾರಿಗೂ ಇಲ್ಲಿರಲು ಅವಕಾಶವಿಲ್ಲ. ಹೊರಗೋಗಿ. ಹೀಗೆ ಹೇಳಿದಾಗ ಆನಂದನಿಗೆ ತುಂಬಾ ನೋವಾಗುತ್ತೆ. ಏನ್ ಮಾಡಬೇಕು ಅಂತ ತಿಳಿಯೋದಿಲ್ಲ. ದೇವರು ಒಂದು ಬಾಗಿಲನ್ನು ಮುಚ್ಚಿದಾಗ ಇನ್ನೊಂದು ಬಾಗಿಲನ್ನು ಖಂಡಿತವಾಗಿ ತೆರೆಯುತ್ತಾನೆ. ಆದರೆ ಅದನ್ನು ಕಾಣಲು ನಮಗೆ ತಾಳ್ಮೆ ಮತ್ತು ನಂಬಿಕೆ ಬೇಕು.
ಹೀಗೆ ಆನಂದ್ ಮತ್ತು ಅವನ ಇಬ್ರು ಮಕ್ಕಳು ಬೇಜಾರಲ್ಲಿ ನಡೆಯುತ್ತಿದ್ದಾಗ ಜ್ಞಾನಗಂಗಾ ಎಂಬ ಅಂಗಡಿಯ ಮರದ ಬಾಗಿಲು ತೆರೆಯುತ್ತದೆ. ನಿವೃತ್ತ ಶಿಕ್ಷಕ ಮಾಧವರಾವ್ ಅಲ್ಲಿಂದ ಹೊರಗೆ ಬರುತ್ತಾರೆ. ಯಾರಪ್ಪ ನೀವು? ಈ ಅರ್ಧರಾತ್ರಿಯಲ್ಲಿ ಧೋ ಎಂದು ಸುರಿಯುವ ಮಳೆಯಲ್ಲಿ ಹೂವಿನಂತಹ ಮಕ್ಕಳನ್ನು ಇಟ್ಟುಕೊಂಡು ಹೀಗೆ ನಿಂತಿದ್ದೀರಲ್ಲ, ನಿಮಗೇನಾದರೂ ತೊಂದರೆಯಾಗಿದೆಯಾ? ಅಯ್ಯ, ಏನು ಹೇಳಲಿ, ನಾನು ವಿಶ್ರಾಂತ ಬಸ್ ಕಂಡಕ್ಟರ್. ನನ್ನ ಬದುಕಿನ ಪಯಣ ಮುಗಿಯಿತು. ನಮಗೆ ಇರಲು ಜಾಗವಿಲ್ಲ. ಇವತ್ತು ರಾತ್ರಿಗೆ ಈ ಚಾವಣಿಯಡಿ ನಿಲ್ಲಲು ಸ್ವಲ್ಪ ಜಾಗ ಸಿಕ್ಕರೆ ಸಾಕು. ಅಯ್ಯೋ ಶಿವನೇ, ಮಳೆಯಲ್ಲಿ ಮಕ್ಕಳು ಪೂರ್ತಿ ನೆನೆದು ಹೋಗಿದ್ದಾರೆ. ಒಳಗೆ ಬನ್ನಿ, ಮೊದಲು ಒಳಗೆ ಬನ್ನಿ. ಆಗ ಎಲ್ಲರೂ ಅಂಗಡಿ ಒಳಗೆ ಹೋಗ್ತಾರೆ. ಬಿಸಿ ಚಹಾ ಇದೆ, ಕುಡಿಯಿರಿ, ತಗೊಳ್ಳಿ. ಅಂಗಡಿಯ ಒಳಗೆ ಮಾಧವರಾವ್ ಮೂವರಿಗೂ ಬಿಸಿ ಚಹಾ ಕೊಡುತ್ತಾರೆ. ನಿಮ್ಮ ಹೆಸರು ಏನಂದಿರಿ? ನನ್ನ ಹೆಸರು ಆನಂದ್. ಇವಳು ಹಿರಿಯ ಮಗಳು ಶ್ರದ್ಧಾ. ಇವಳು ಪ್ರೀತಿ. ನನ್ನ ಹೆಂಡತಿ ತೀರಿಕೊಂಡಳು. ನನ್ನ ತಮ್ಮನನ್ನು ಸಾಕಿ ಬೆಳೆಸಿದೆ, ಆದರೆ ಅವನು ಇವತ್ತು ನಮ್ಮನ್ನು ಬೀದಿಗೆ ತಳ್ಳಿದೆ. ಆನಂದ್ ಅವರೇ, ನಾನು 40 ವರ್ಷ ಶಿಕ್ಷಕನಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದ್ದೇನೆ. ನಿಮ್ಮ ಕಣ್ಣಿನಲ್ಲಿ ಪ್ರಾಮಾಣಿಕತೆ ಇದೆ. ಈ ಪುಸ್ತಕ ಅಂಗಡಿಯ ಮೇಲೊಂದು ಸಣ್ಣ ಕೊಠಡಿ ಇದೆ. ಅಲ್ಲಿ ನಾನೊಬ್ಬನೇ ಇರುವುದು. ನೀವು ನಿಮ್ಮ ಮಕ್ಕಳೊಂದಿಗೆ ಅಲ್ಲೇ ಇರಿ. ಅಯ್ಯ ಬೇಡ, ನಮಗೆ ಯಾವುದೇ ಬಾಡಿಗೆ ಕೊಡಲು ಹಣವಿಲ್ಲ. ನನಗೆ ಹಣ ಬೇಕಾಗಿಲ್ಲ ಆನಂದ್. ಈ ವಯಸ್ಸಿನಲ್ಲಿ ಈ ಸಾವಿರಾರು ಪುಸ್ತಕಗಳನ್ನು ಧೂಳು ಒರೆಸಿ ಜೋಡಿಸಿಡಲು ನನಗೊಬ್ಬ ಸಹಾಯಕ ಬೇಕಾಗಿದ್ದ. ನಿಮ್ಮ ಬಸ್ ಕಂಡಕ್ಟರ್ ಶಿಸ್ತನ್ನು ಈ ಪುಸ್ತಕಗಳ ನಿರ್ವಹಣೆಗೆ ಬಳಸಿ. ಅದೇ ನನಗೆ ನೀವು ಕೊಡುವ ಬಾಡಿಗೆ. ಬೀದಿಗೆ ಬಿದ್ದ ಕುಟುಂಬಕ್ಕೆ ಅನಿರೀಕ್ಷಿತವಾಗಿ ನಿವೃತ್ತ ಶಿಕ್ಷಕ ಮಾಧವರಾವ್ ಅವರ ಪುಸ್ತಕ ಮಳಿಗೆಯಲ್ಲಿ ಆಶ್ರಯ ಮಾತ್ರವಲ್ಲದೆ ಆನಂದ್ ಅವರಿಗೆ ಗ್ರಂಥಾಲಯದ ಉಸ್ತುವಾರಿ ಕೆಲಸವೂ ಸಿಕ್ಕಿತು. ದಿನಗಳು ಕಳೆದಂತೆ ಆನಂದ್ ಅವರ ಶ್ರಮದಿಂದ ಗ್ರಂಥಾಲಯಕ್ಕೆ ಹೊಸ ರೂಪ ಬಂದಿತ್ತು. ಶ್ರದ್ಧಾ ಕಾಲೇಜಿಗೆ ಸೇರಿದ್ದಳು. ಪ್ರೀತಿ ಪುಸ್ತಕಗಳ ನಡುವೆಯೇ ನೃತ್ಯ ಅಭ್ಯಾಸ ಮಾಡುತ್ತಿದ್ದಳು. ಅಪ್ಪ, ನೋಡು, ನನ್ನ ಹೊಸ ನೃತ್ಯದ ಹೆಜ್ಜೆ ಹೇಗಿದೆ? ಅದ್ಭುತವಾಗಿದೆ ಮಗಳೇ. ನಿನ್ನ ಕಾಲ್ಗೆಜ್ಜೆಯ ನಾದ ಈ ಹಳೆಯ ಪುಸ್ತಕಗಳಿಗೆ ಜೀವ ತಂದಂತಿದೆ. ಪ್ರೀತಿ, ನಿನ್ನ ಕಲೆಯಲ್ಲಿ ದೈವಿಕ ಶಕ್ತಿ ಇದೆ. ನೀನು ಒಂದು ದಿನ ದೊಡ್ಡ ನರ್ತಕಿಯಾಗುತ್ತೀಯ. ಹೀಗೆ ಒಂದು ದಿನ ಮಾಧವರಾವ್ ಬ್ಯಾಂಕ್ ಕೆಲಸಕ್ಕೆ ಹೊರಡ್ತಾರೆ. ಆನಂದ್ ಹಳೆಯ ಇತಿಹಾಸದ ಕಪಾಟನ್ನು ಶುಚಿಗೊಳಿಸುವಾಗ ಒಂದು ಹಳೆಯ ಡೈರಿ ಮತ್ತು ಪತ್ರ ಕೆಳಗೆ ಬೀಳುತ್ತದೆ. ಏನಿದು? ನನ್ನ ಜೀವಮಾನದ ಉಳಿತಾಯದಿಂದ ನಾನು ಕಟ್ಟಿದ ಶಾಲೆಯ ಟ್ರಸ್ಟ್ನಲ್ಲಿ ನನ್ನ ನೆಚ್ಚಿನ ವಿದ್ಯಾರ್ಥಿ ಸುರೇಶ್ ನನಗೆ ಮಾಡಿದ ನಂಬಿಕೆ ದ್ರೋಹವನ್ನು ನಾನು ಎಂದಿಗೂ ಮರೆಯಲಾರೆ. ಅವನು ನನ್ನ ಸಹಿಯನ್ನು ನಕಲಿ ಮಾಡಿ ಶಾಲೆಯ ಅನುದಾನವನ್ನು ತನ್ನ ಹೆಸರಿಗೆ ಮಾಡಿಕೊಂಡ. ವಿದ್ಯಾರ್ಥಿಯ ಹೆಸರು ಸುರೇಶ್ ಕುಮಾರ್, ತಂದೆ ಶಿವಲಿಂಗಯ್ಯ. ಅಯ್ಯೋ ಭಗವಂತ! ಆನಂದ್ ಇದನ್ನ ಓದಿ ಕುಸಿದು ಬೀಳ್ತಾರೆ. ನನ್ನ ತಮ್ಮ ಸುರೇಶ ತನಗೆ ನೌಕರಿ ಸಿಗಲು ಮಾಧವರಾವ್ ಅವರ ಬಳಿ ಶಿಷ್ಯನಾಗಿದ್ದ. ಆದರೆ ಈ ಮುಗ್ಧ ಗುರುಗಳ ಸಹಿ ನಕಲಿ ಮಾಡಿ ಅವರ ಆಸ್ತಿಯನ್ನು ಲೂಟಿ ಮಾಡಿ ಅವರನ್ನೇ ಬೀದಿಗೆ ತಳ್ಳಿದ್ದ ಗಿಡಗನವನು. ಆ ದುಡ್ಡಿನಿಂದಲೇ ಅವನು ನಗರದಲ್ಲಿ ದೊಡ್ಡ ಮನೆ ಕಟ್ಟಿಸಿದ್ದು. ನನ್ನ ತಮ್ಮ ಎಂತಹ ಭ್ರಷ್ಟ! ಆನಂದ್ ಅವರ ತಮ್ಮ ಸುರೇಶ್ ತಮಗೆ ಆಶ್ರಯ ನೀಡಿದ ಮಾಧವರಾವ್ ಅವರಿಗೆ ಹಿಂದೆ ಭಾರೀ ದ್ರೋಹ ಎಸಗಿದ್ದ ವಿಷಯ ಆನಂದ್ಗೆ ತಿಳಿಯುತ್ತದೆ. ಹೀಗೆ ಸಂಜೆ ಮಾಧವರಾವ್ ಅಂಗಡಿಗೆ ಮರಳ್ತಾರೆ. ಆನಂದ್ ಅವರ ಮುಂದೆ ಹೋಗಿ ಕಾಲಿಗೆ ಬೀಳ್ತಾರೆ. ಗುರುಗಳೇ, ನನ್ನನ್ನು ಕ್ಷಮಿಸಿಬಿಡಿ. ನಿಮ್ಮ ಜೀವನವನ್ನು ಹಾಳು ಮಾಡಿದ ಆ ನೀಚ ಸುರೇಶ ಬೇರಾರೂ ಅಲ್ಲ,
ನನ್ನ ಸ್ವಂತ ತಮ್ಮ. ಅವನಿಗೆ ನಾನು ಧರ್ಮ ಕಲಿಸಿದೆ ಅಂದುಕೊಂಡಿದ್ದೆ. ಆದರೆ ಅವನು ನಿಮ್ಮಂತಹ ಪೂಜನೀಯ ಗುರುಗಳಿಗೆ ಈ ಮಟ್ಟದ ದ್ರೋಹ ಮಾಡಿದ್ದಾನಲ್ಲ. ಆನಂದ್, ಸಮಾಧಾನ ತಗೋ. ಮರ ನೆಟ್ಟವನು ಹಣ್ಣು ಕಹಿಯಾಯಿತು ಎಂದು ಮರವನ್ನೇ ಕಡಿಯುವುದಿಲ್ಲ. ಸುರೇಶ್ ಮಾಡಿದ ತಪ್ಪಿಗೆ ನೀನು ಯಾಕೆ ಪಶ್ಚಾತ್ತಾಪ ಪಡ್ತೀಯಾ? ಅವನು ಮಾಡಿದ ಕರ್ಮ ಅವನನ್ನು ಸುಡುತ್ತದೆ. ನೀನು ನನಗಾಗಿ ಮಾಡುತ್ತಿರುವ ಸೇವೆ ಆ ದ್ರೋಹಕ್ಕಿಂತ ದೊಡ್ಡದು. ಇಲ್ಲ ಗುರುಗಳೇ, ಅಣ್ಣನಾಗಿ ಅವನ ಪಾಪದ ಹೊರೆಯನ್ನು ತೀರಿಸುವುದು ನನ್ನ ಕರ್ತವ್ಯ. ಆನಂದ್ ಹಗಲು ಗ್ರಂಥಾಲಯದಲ್ಲಿ, ರಾತ್ರಿ ಗೋದಾಮಿನಲ್ಲಿ ಕಾವಲುಗಾರನಾಗಿ ದುಡಿಯುತ್ತಾರೆ. ಶ್ರದ್ಧಾ ಟ್ಯೂಷನ್ ಮಾಡಲು ಶುರು ಮಾಡುತ್ತಾಳೆ. ಒಂದು ದಿನ ಪ್ರೀತಿ ನೃತ್ಯ ಸ್ಪರ್ಧೆಯ ಬಹುಮಾನದ ಹಣ ತರ್ತಾಳೆ. ಅಪ್ಪ, ಹಗ್ಲು ರಾತ್ರಿ ಹೀಗೆ ದುಡಿತಿದ್ಯಲ್ಲ, ನಿನ್ ಆರೋಗ್ಯ ಏನಾಗ್ಬೇಕು? ನಮ್ ಚಿಕ್ಕಪ್ಪ ಮಾಡಿದ ತಪ್ಪಿಗೆ ನೀನ್ಯಾಕೆ ಶಿಕ್ಷೆ ಅನುಭವಿಸ್ತೀಯ? ಶ್ರದ್ಧಾ, ಇದು ಬರೀ ಹಣದ ವಿಷಯವಲ್ಲಮ್ಮ. ನಮ್ಮ ಕುಟುಂಬದ ಮೇಲಿರುವ ಕಳಂಕವನ್ನು ತೊಳೆಯುವ ವಿಚಾರ. ನಮಗೆ ಅನ್ನ ಕೊಟ್ಟ ಗುರುಗಳ ಋಣ ತೀರಿಸಲೇಬೇಕು. ಅಪ್ಪ, ಈಗೋ ನೋಡು, ನೃತ್ಯ ಸ್ಪರ್ಧೆಯಲ್ಲಿ ನನಗೆ 5,000 ರೂಪಾಯಿ ಸಿಕ್ತು. ಇದನ್ನು ಗುರುಗಳ ಸಾಲದ ಖಾತೆಗೆ ಹಾಕು. ಹೀಗೆ 2 ವರ್ಷಗಳ ನಂತರ ಆನಂದ್ ಅವರ ಬಳಿ 2 ಲಕ್ಷ ರೂಪಾಯಿ ಸಂಗ್ರಹವಾಗಿತ್ತು. ಪ್ರೀತಿಗೆ ರಾಜ್ಯ ಮಟ್ಟದ ನೃತ್ಯ ಮಯೂರಿ ಸ್ಪರ್ಧೆಗೆ ಆಯ್ಕೆಯಾಗಿದ್ದಳು. ಅದಕ್ಕೆ 20,000 ರೂಪಾಯಿ ಬೇಕಾಗಿತ್ತು. ಪ್ರೀತಿ, ನಾಳೆ ನಿನ್ನ ದೊಡ್ಡ ನೃತ್ಯ ಸ್ಪರ್ಧೆ. ಈ ಹಣದಿಂದ ನಿನ್ನ ಉಡುಪು ಮತ್ತು ಫೀಸು ಕಟ್ಟು. ನೀನು ಗೆಲ್ಲಲೇಬೇಕು ಮಗಳೇ. ಧನ್ಯವಾದಗಳು ಅಪ್ಪ. ನಿನ್ನ ನಂಬಿಕೆಯನ್ನು ನಾನು ಸುಳ್ಳು ಮಾಡಲ್ಲ. ಹಲೋ, ಜ್ಞಾನಗಂಗಾ ಗ್ರಂಥಾಲಯ. ಅಣ್ಣ, ಅಣ್ಣನ ನನ್ ಕಾಪಾಡು ಅಣ್ಣ. ನಾನಿಲ್ಲಿ ಸಿಟಿ ಸೆಂಟ್ರಲ್ ಪೊಲೀಸ್ ಸ್ಟೇಷನ್ನಲ್ಲಿದ್ದೇನೆ. ಸುರೇಶ್, ಏನಾಯ್ತು? ಅಣ್ಣ, ನಾನು ಕಾಲೇಜ್ನಲ್ಲಿ 3 ಲಕ್ಷ ರೂಪಾಯಿ ನಕಲಿ ಬಿಲ್ಲುಗಳನ್ನು ಸೃಷ್ಟಿಸಿ ಸಿಕ್ಕಿಬಿದ್ದಿದ್ದೇನೆ. ಇವತ್ತು ರಾತ್ರಿಯೊಳಗಡೆ 1.5 ಲಕ್ಷ ರೂಪಾಯಿ ಕಟ್ಟದಿದ್ದರೆ ನನ್ನನ್ನು ಜೈಲಿಗೆ ಹಾಕ್ತಾರೆ. ನನ್ನ ನೌಕರಿ ಹೋಗುತ್ತೆ. ನನ್ನ ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾರೆ ಅಣ್ಣ. ಮಾವಂದಿರೆ, ನಮ್ಮನ್ ಕ್ಷಮಿಸ್ಬಿಡಿ. ನಿಮ್ಮ ತಮ್ಮ ಜೈಲಿಗೆ ಹೋದ್ರೆ ನಾವು ವಿಷ ಕುಡಿಬೇಕಾಗತ್ತೆ. ದಯವಿಟ್ಟು ಕಾಪಾಡಿ ಮಾವಂದಿರೆ. ಅಪ್ಪ, ನೀನು ಯಾವುದೇ ಕಾರಣಕ್ಕೂ ಆ ಹಣವನ್ನು ಅವರಿಗೆ ಕೊಡಬಾರ್ದು. ಅವರು ನಮ್ಮನ್ನು ಮಳೆಯಲ್ಲಿ ಬೀದಿಗೆ ತಳ್ಳಿದ್ರು. ಇವತ್ತು ಅವರ ದುರಾಸೆಗೆ ಶಿಕ್ಷೆಯಾಗುತ್ತದೆ. ಪ್ರೀತಿಯ ನೃತ್ಯ ಸ್ಪರ್ಧೆ ನಾಳೆಯೇ ಇದೆ. ಅಪ್ಪ, ಚಿಕ್ಕಪ್ಪ ತಪ್ಪು ಮಾಡಿರ್ಬೋದು. ಆದ್ರೆ ಅವರು ಜೈಲಿಗೆ ಹೋದ್ರೆ ನನ್ ಚಿಕ್ಕಪ್ಪನ್ ಮಕ್ಕಳು ಅನಾಥರಾಗ್ತಾರೆ. ನನಗಿಂತ ಆ ಮಕ್ಕಳ ಭವಿಷ್ಯ ಮುಖ್ಯ ಅಪ್ಪ. ಆ ಹಣವನ್ನ ಚಿಕ್ಕಪ್ಪನ್ಗೆ ಕೊಡು. ಅಂದು ರಾತ್ರಿ ಪ್ರೀತಿಯ ನೃತ್ಯ ಸ್ಪರ್ಧೆಯ ಹಣವನ್ನು ಆನಂದ್ ತಮ್ಮ ಸುರೇಶನನ್ನು ಜೈಲಿನಿಂದ ರಕ್ಷಿಸಲು ನೀಡುತ್ತಾರೆ. ಇದರಿಂದ ಪ್ರೀತಿಯ ನೃತ್ಯ ಸ್ಪರ್ಧೆ ಕೈಯಿಂದ ಜಾರಿ ಹೋಗುತ್ತದೆ. ಅಪ್ಪ, ನನ್ ಕನಸು ಮುರಿದೋಯ್ತು ಅಪ್ಪ. ಅಣ್ಣ, ನಾನು ಮನುಷ್ಯನಲ್ಲ, ರಾಕ್ಷಸ.
ನನ್ನನ್ನು ಜೈಲಿಗೆ ಕಳುಹಿಸಬೇಕಿತ್ತು. ಆದರೆ ನೀನು ನಿನ್ನ ಮಗಳ ಬದುಕಿನ ದೊಡ್ಡ ಸ್ಪರ್ಧೆಯನ್ನೇ ತ್ಯಾಗ ಮಾಡಿ ನನ್ನನ್ನು ರಕ್ಷಿಸಿದೆ. ನನ್ನನ್ನು ಕ್ಷಮಿಸಿಬಿಡು ಅಣ್ಣ. ಮಾವಂದಿರೆ, ನಾನ್ ನಿಮ್ಗೆ ದೊಡ್ಡ ದ್ರೋಹ ಮಾಡಿದೆ. ನನ್ನನ್ನು ಕ್ಷಮಿಸ್ಬಿಡಿ. ಸುರೇಶ್, ಬಸ್ನಲ್ಲಿ ಪ್ರಯಾಣಿಕರು ಎಷ್ಟೇ ಕೆಟ್ಟವರಾಗಿದ್ದರೂ ಕಂಡಕ್ಟರ್ ಅವರನ್ನು ಅರ್ಧ ಹಾದಿಯಲ್ಲಿ ಇಳಿಸುವುದಿಲ್ಲ. ತಲುಪಬೇಕಾದ ಸ್ಥಳಕ್ಕೆ ತಲುಪಿಸುವುದು ಅವನ ಕರ್ತವ್ಯ. ನಾನು ನಿನ್ನ ಅಣ್ಣ ಕಣೋ. ಆನಂದ್, ಶ್ರದ್ಧಾ, ಇಲ್ಲಿ ನೋಡಿ, ದೆಹಲಿಯ ನೃತ್ಯ ಅಕಾಡೆಮಿಯಿಂದ ಪತ್ರ ಬಂದಿದೆ. ಪ್ರೀತಿಯ ಅಭ್ಯಾಸದ ವಿಡಿಯೋ ನೋಡಿ ಅವಳಿಗೆ ದೆಹಲಿಯ ರಾಷ್ಟ್ರೀಯ ಉತ್ಸವದಲ್ಲಿ ನೇರ ಪ್ರದರ್ಶನ ನೀಡಲು ಆಹ್ವಾನಿಸಿದ್ದಾರೆ. ಜೊತೆಗೆ ತಿಂಗಳಿಗೆ 20,000 ವಿದ್ಯಾರ್ಥಿ ವೇತನ ಘೋಷಿಸಿದ್ದಾರೆ. ತಾತ, ನಿಜವಾಗ್ಲೂ? ಪ್ರೀತಿಯ ಪ್ರತಿಭೆಯ ವಿಡಿಯೋ ನೋಡಿ ಕೇಂದ್ರ ಸರ್ಕಾರಿ ಸಾಂಸ್ಕೃತಿಕ ಇಲಾಖೆಯು ಅವಳಿಗೆ ನೇರವಾಗಿ ದೆಹಲಿಯಲ್ಲಿ ನಡೆಯುವ ರಾಷ್ಟ್ರೀಯ ಉತ್ಸವಕ್ಕೆ ಆಹ್ವಾನ ನೀಡುತ್ತದೆ. ಎಲ್ಲವೂ ಚೆನ್ನಾಗಿರುತ್ತದೆ. ಆದ್ರೆ ಒಂದು ದಿನ ಮಾಧವರಾವ್ ಅವರಿಗೆ ದಿಢೀರ್ ಹೃದಯಾಘಾತವಾಗುತ್ತದೆ. ಆಸ್ಪತ್ರೆಯ ಐಸಿಯುಲಿ ಕರೆದುಕೊಂಡು ಹೋಗುತ್ತಾರೆ. ಆನಂದ್ ಅವರೇ, ಮಾಧವರಾವ್ ಅವರಿಗೆ ತಕ್ಷಣ ಬೈಪಾಸ್ ಶಸ್ತ್ರಚಿಕಿತ್ಸೆ ಮಾಡಬೇಕು. 3 ಲಕ್ಷ ರೂಪಾಯಿ ಬೇಕಾಗತ್ತೆ. ನನ್ನ ಬಳಿ ಹಣವಿಲ್ಲವಲ್ಲ ವೈದ್ಯರೇ. ಅಪ್ಪ, ಪ್ರೀತಿಯ ದೆಹಲಿ ಪ್ರಯಾಣಕ್ಕಾಗಿ ಬಂದಿರುವ ವಿದ್ಯಾರ್ಥಿ ವೇತನದ ಹಣ 2,50,000 ನಮ್ಮ ಖಾತೆಯಲ್ಲಿದೆ. ಆದರೆ ಆ ಹಣವನ್ನು ಬೇರೆ ಬಳಸಿದರೆ ಪ್ರೀತಿಯ ದೆಹಲಿ ಪ್ರದರ್ಶನ ರದ್ದಾಗುತ್ತದೆ. ಅಪ್ಪ, ಈ ಹಣವನ್ನು ತಾತನ ಶಸ್ತ್ರಚಿಕಿತ್ಸೆಗೆ ಬಳಸು. ನೃತ್ಯಕ್ಕಿಂತ ನಮಗೆ ಜೀವ ಕೊಟ್ಟ ತಾತನ ಪ್ರಾಣ ಮುಖ್ಯ. ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗುತ್ತದೆ. ಮಾಧವರಾವ್ ಚೇತರಿಸಿಕೊಳ್ಳುತ್ತಾರೆ. ಒಂದು ದಿನ ವಕೀಲರೊಂದಿಗೆ ಪತ್ರ ಓದುತ್ತಾರೆ. ಆನಂದ್, ನಿಮ್ಮ ಕುಟುಂಬದ ಈ ತ್ಯಾಗಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ನನ್ನ 2 ಕೋಟಿ ರೂಪಾಯಿ ಮೌಲ್ಯದ ಈ ಜ್ಞಾನಗಂಗಾ ಗ್ರಂಥಾಲಯದ ಇಡೀ ಆಸ್ತಿಯನ್ನು ನಾನು ಶ್ರದ್ಧಾ ಮತ್ತು ಪ್ರೀತಿಯ ಹೆಸರಿಗೆ ಟ್ರಸ್ಟ್ ಮಾಡಿ ಬರೆದಿಟ್ಟಿದ್ದೇನೆ. ಮಾಧವರಾವ್ ಅವರು ತಮ್ಮ 2 ಕೋಟಿ ಮೌಲ್ಯದ ಗ್ರಂಥಾಲಯದ ಆಸ್ತಿಯನ್ನ ಆನಂದ್ ಅವರ ಮಕ್ಕಳ ಹೆಸರಿಗೆ ಉಯಿಲು ಬರೆದಿಟ್ಟಿರುವುದಾಗಿ ಬಹಿರಂಗಪಡಿಸುತ್ತಾರೆ. ಸಂಸ್ಕಾರ ಮತ್ತು ಪ್ರಾಮಾಣಿಕತೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಆನಂದ್ ಅವರ ತ್ಯಾಗ ಇವತ್ತು 100 ಬಡ ಮಕ್ಕಳಿಗೆ ಬೆಳಕಾಗಿದೆ. ಒಂದು ದಿನ ಆನಂದ್ ತಮ್ಮ ಕಚೇರಿಯಲ್ಲಿದ್ದ ಗ್ಲಾಸ್ ಫ್ರೇಮ್ನಲ್ಲಿದ್ದ ಹಳೆಯ ಬಸ್ ಟಿಕೆಟ್ ಚೀಲವನ್ನ ಪ್ರೀತಿಯಿಂದ ಸವರುತ್ತಿದ್ದರು. ಅಪ್ಪ, ಇಷ್ಟೊಂದು ದೊಡ್ಡ ಸಂಸ್ಥೆಯ ಮಾಲೀಕನಾದ ಮೇಲೆಯೂ ಈ ಹರಿದ ಬಸ್ ಟಿಕೆಟ್ ಚೀಲವನ್ನ ಯಾಕಪ್ಪ ಫ್ರೇಮ್ ಹಾಕಿಟ್ಟಿದ್ದೀಯಾ? ಮಗಳೇ, ಈ ಚೀಲ ನನಗೆ ಬದುಕಿನ ಪಾಠ ಕಲಿಸಿದೆ. ಬಸ್ನಲ್ಲಿ ಯಾರೇ ಹತ್ತಲಿ, ಯಾರೇ ಇಳಿಯಲಿ, ಕಂಡಕ್ಟರ್ ಆದವನು ಎಲ್ಲರನ್ನೂ ಸುರಕ್ಷಿತವಾಗಿ ಗಮ್ಯಸ್ಥಾನಕ್ಕೆ ತಲುಪಿಸಬೇಕು. ಜೀವನವೂ ಹಾಗೆಯೇ ಮಗಳೇ. ನಮ್ಮವರು ನಮಗೆ ದ್ರೋಹ ಮಾಡಲಿ, ಜಗತ್ತು ನಮ್ಮನ್ನು ಬೀದಿಗೆ ತಳ್ಳಲಿ, ನಾವು ಮಾತ್ರ ನಮ್ಮ ಧರ್ಮ, ಕ್ಷಮೆ ಮತ್ತು ಮನುಷ್ಯತ್ವದ ಟಿಕೆಟನ್ನು ಯಾವತ್ತೂ ಕಳೆದುಕೊಳ್ಳಬಾರದು. ಸ್ವಾರ್ಥದಿಂದ ಗಳಿಸಿದ ಸಂಪತ್ತು ಕ್ಷಣಿಕ. ಆದರೆ ತ್ಯಾಗ, ಕ್ಷಮೆ ಮತ್ತು ಪ್ರಾಮಾಣಿಕತೆಯಿಂದ ಗಳಿಸಿದ ಸಂಸ್ಕಾರವೇ ಮನುಷ್ಯನಿಗೆ ನಿಜವಾದ ಆಸ್ತಿ. ದ್ವೇಷದಿಂದ ಅಲ್ಲ, ಕ್ಷಮೆ ಮತ್ತು ಕರುಣೆಯಿಂದ ಮಾತ್ರ ಮುರಿದು ಬಿದ್ದ ಬದುಕನ್ನು ಮರುಕಟ್ಟಲು ಸಾಧ್ಯ.